ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಔನ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಅಮೆರಿಕ ಚೀನಾದ ಮೇಲೆ ಇದೀಗ ಸುಂಕವನ್ನು ಏರಿಕೆ ಮಾಡ್ತಾ ಇದೆ. ಸೊ ಇದರಿಂದನೂ ಕೂಡ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ. ನಮ್ಮ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಸೊ ಈಗ ಔನ್ಸ್ ಬೆಲೆ ಏರಿಕೆಯಾಗಿದೆ. ಇದು ಯಾವಾಗ ಕಡಿಮೆ ಆಗ್ಬೋದು? ಅಮೆರಿಕ ಚೀನಾದ ಮೇಲೆ ವಿಧಿಸಿರುವಂತಹ ಸುಂಕವನ್ನು ಯಾವಾಗ ವಾಪಸ್ ತಗೊಳ್ಳುತ್ತೋ ಆ ಸಂದರ್ಭದಲ್ಲಿ ಕಡಿಮೆ ಆಗುತ್ತಾ? ಸಿಚುವೇಶನ್ ಜಿಯೋಪೊಲಿಟಿಕಲ್ ಸ್ಟೆಬಿಲೈಸ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಡಿಮಾಂಡ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಆಟೋಮೆಟಿಕಲಿ. ಜಿಯೋಪೊಲಿಟಿಕಲ್ ಸಿಚುವೇಶನ್ ಇರುತ್ತೆ. ದಟ್ಸ್ ಮೇನ್ ರೀಸನ್. ಯಾಕಂತ ಈಗ ರೇಟ್ಸ್ ಜಾಸ್ತಿ ಟ್ಯಾರಿಫ್ ಹಾಕಿದರೆ ಅಗೇನ್ ಟ್ರೇಡ್ ವಾರ್ ವಿಲ್ ಸ್ಟಾರ್ಟ್. ಟ್ರೇಡ್ ವಾರ್ ಸ್ಟಾರ್ಟ್ ಆಗಿದ್ರೆ ಆಟೋಮೆಟಿಕಲಿ ಫೈನಾನ್ಷಿಯಲ್ ಡಿಫಿಕಲ್ಟಿ. ಯಾಕಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರ್ಗೂ ಈ ಪೇಮೆಂಟ್ ಥ್ರೂ ಡಾಲರ್ ಪೇಮೆಂಟ್ ಮಾಡಬೇಕು. ಆಲ್ ದೋಸ್ ರಿಕ್ವೈರ್ಮೆಂಟ್ಸ್ ವಿಲ್ ಕಮ್ ಅಗೇನ್ ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಆನ್ ದ ಗೋಲ್ಡ್ ಪ್ರೈಸ್. ಈಗ ಚಿನ್ನದ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಶೇರ್ ಮಾರ್ಕೆಟ್ನಲ್ಲಿ ಸೊ ನಮ್ಮಂತಹ ಜನಸಾಮಾನ್ಯರು ಚಿನ್ನ ಖರೀದಿ ಮಾಡೋದು ಕಷ್ಟ ಆಗ್ತಾ ಇದೆ ಅಂತೀರಾ? ಎಫೆಕ್ಟ್ ಬರುತ್ತೆ ಅಲ್ಲಿ. ಓಕೆ, ಇಲ್ಲಿ ದೊಡ್ಡದೇನು ಬಿದ್ದರೆ ಬಾಕಿ ಎಲ್ಲ ಕಡಿಮೆ ಅಲ್ಲ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತಿಲ್ವ? ಓಕೆ, ಇನ್ನು ಚಿನ್ನದ ವ್ಯಾಪಾರಿಯವರು ಕೂಡ ನಮ್ಮ ಜೊತೆ ಇದ್ದಾರೆ, ಪುಷ್ಪ ಅವರು. ಪುಷ್ಪ ಮೇಡಮ್, ಈಗ ನಿಮಗೆ ಮುಂಚೆ ಯಾವ ರೀತಿಯಾಗಿ ಗ್ರಾಹಕರು ಬರ್ತಾ ಇದ್ರು, ಈಗಲೂ ಕೂಡ ಅದೇ ರೀತಿಯಾಗಿ ಚಿನ್ನ ಖರೀದಿ ಮಾಡೋದಕ್ಕೆ ಗ್ರಾಹಕರು ಬರ್ತಾ ಇದ್ದಾರಾ? ಯಾವುದಾದ್ರೂ ಡಿಫ್ರೆನ್ಸ್ ಏನಾದರೂ ಕಾಣಿಸ್ತಾ ಇದೆಯಾ ಬೆಲೆ ಏರಿಕೆ ಆಗಿರೋದ್ರಿಂದ? ನೋಡಮ್ಮ, ಇವಾಗ ಗ್ರಾಹಕರು ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆ ಗ್ರಾಹಕರಿಗೆ 10 ಗ್ರಾಮ್ ತಗೊಳ್ಳೋ ಬದಲು 5 ಗ್ರಾಮ್ ತಗೊಳ್ತಾರೆ. 5 ಗ್ರಾಮ್ ತಗೊಳ್ಳೋರು 1 ಗ್ರಾಮ್ ತೆಗೆದುಕೊಳ್ತಾರೆ. ಮತ್ತೆ ಇದು ಕೆಲವರು ಇವಾಗ ಸ್ಕೀಮ್ ಅಂತ ಮಾಡಿರ್ತಾರೆ. ಸ್ಕೀಮ್ ಅನ್ನು ಅವ್ರು ತಿಂಗಳಿಗೆ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಕ್ಷಯ ದಿನ ಅವರು ಕೊಂಡ್ಕೊಂಡೇ ಕೊಳ್ಕೊಳ್ತಾರೆ. ಓಕೆ ಓಕೆ, ವ್ಯಾಪಾರ ಹೇಗಾಗ್ತಿದೆ ಈಗ ಮುಂಚೆಗಿಂತ? ಮುಂಚೆ ಅಷ್ಟು ಇಲ್ಲದಿದ್ರು ವ್ಯಾಪಾರ ಅಂತೂ ಇದ್ದೇ ಇದೆ. ಖರೀದಿ ಮಾಡೋರು ಇದ್ದೇ ಇದ್ದಾರೆ. ನಾ ಹೇಳಿದ ಹಾಗೆ 100 ಗ್ರಾಮ್ ತಗೊಳ್ಳೋರು 50 ಗ್ರಾಮ್ ತಗೊಳ್ಬಹುದು, 50 ಗ್ರಾಮ್ ತಗೊಳ್ಳೋರು 20 ಗ್ರಾಮ್ ತಗೊಳ್ಬಹುದು. ಯಾವ ರೀತಿಯ ಚಿನ್ನ ಖರೀದಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂದ್ರೆ 22 ಕ್ಯಾರೆಕ್ಟರ್ ಅಥವಾ 24 ಕ್ಯಾರೆಕ್ಟರ್ ಮತ್ತೆ ಗೋಲ್ಡ್ ಕಾಯಿನ್ ಈಗ ಮಾರ್ಕೆಟ್ಗೆ ಅಂದ್ರೆ ಆಫ್ ರೇಟ್ ಅದು ಅಂತ ಅಂದ್ಬಿಟ್ಟು ಅಂದ್ರೆ ಅರ್ಧ ಗ್ರಾಮ್ದು ಗೋಲ್ಡ್ ಕಾಯಿನ್ ಏನೋ ಬಂದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಈ ರೀತಿಯಾದಂತಹ ಗೋಲ್ಡ್ ಸಿಗ್ತಾ ಇದೆಯಾ ಮಾರ್ಕೆಟ್ನಲ್ಲಿ? ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಈಗ 24 ಕ್ಯಾರೆಟ್ ತಗೊಳ್ಳೋರು ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೊಳ್ತಾರೆ, ಅದನ್ನ ಹಾಗೆ ಇಟ್ಕೊಳ್ತಾರೆ. ಇವಾಗ ಮದುವೆ ಸಮಾರಂಭ ಎಲ್ಲ ಇರುತ್ತೆ, ಅವ್ರಿಗೆ ಕಾಯಿನ್ ತಕೊಂಡು ಏನು ಪ್ರಯೋಜನ ಇಲ್ಲ. ಸೊ ಅವ್ರ ಆರ್ನಮೆಂಟ್ ತಗೊಳ್ಳೇಬೇಕು. ಸೊ 22 ಕ್ಯಾರೆಟ್ ಅವ್ರ ಆರ್ನಮೆಂಟ್ ತಗೊಳ್ಕೊಳ್ತಾರೆ. ಮತ್ತು ಏನಿಲ್ಲ, ನಾನು ಅಕ್ಷಯ ತೃತೀಯೆಗೆ ನಾನು ತಗೊಳ್ಳೇಬೇಕು, ಏನಾದರೂ ಇಷ್ಟು ವರ್ಷದಿಂದ ನಾನು ತಗೊಂಡಿದ್ದೀನಿ, ಈ ವರ್ಷ ನಾನು ಒಂಚೂರು ತಗೊಳ್ಳೇಬೇಕು ಅನ್ನೋರು ಅರ್ಧ ಗ್ರಾಮು 1 ಗ್ರಾಮು ಅದನ್ನು ತಗೊಳ್ತಾರೆ. ತಗೊಂಡಿಲ್ಲ ಅಂತ ಯಾರೂ ಇಲ್ಲ. ಮತ್ತು ಇದೊಂದು ಇನ್ವೆಸ್ಟ್ಮೆಂಟೇ ಪರ್ಪಸ್ ಅಮ್ಮ. ಇವಾಗ ನೋಡಿ, ಒಂದು ಚಿಕ್ಕ ನಾನು ಎಕ್ಸಾಂಪಲ್ ಕೊಡ್ತೀನಿ. ಒಂದು 10 ಲಕ್ಷದ ನೀವು ಕಾರ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಒಂದು ನಮ್ಮ ಗಂಡಸರಿಗೆ ಕಾರಿಂದ ಹುಚ್ಚು, ಬೈಕ್ ಕಾರೋ ಏನೋ ಒಂದು ಅವ್ರು 15 ಲಕ್ಷದ ಯಾವುದೋ ಒಂದು ವೆಹಿಕಲ್ ತಗೊಂಡು ಇಟ್ಕೊಂಡಿರ್ತಾರೆ. ಅದೇ ಒಂದು 2 ವರ್ಷ ಆದ್ಮೇಲೆ ಆ ವೆಹಿಕಲ್ಗೆ ದುಡ್ಡು ಬರುತ್ತಾ? ಇಲ್ಲ, ಕಡಿಮೆ ಆಗೋಗ್ಬಿಡತ್ತೆ. ಅದೇ ನೀವು ಹೆಂಡತಿ 15 ಲಕ್ಷದ ಒಡವೆ ತಗೊಂಡಿದ್ರೆ ಅದೇ 2 ವರ್ಷಕ್ಕೆ ಡಬಲ್ ಆಗಿರುತ್ತೆ. ಸೊ ಹಾಗಾಗಿ ಆ ಇಂಟೆನ್ಷನ್ ನಮ್ಮ ನಾರಿಯರನ್ನೆಲ್ಲ ಇದ್ದೇ ಇದೆ. ಹಾಗಾಗಿ ತಕೊಳ್ಳೋದಂತೂ ಕಮ್ಮಿ ಮಾಡ್ಬೋದು, ಜಾಸ್ತಿ ಇಲ್ಲದ್ದು ಖರೀದಿ ಅಂತೂ ಮಾಡೇ ಮಾಡ್ತಾರೆ. ಈಗ GST ಕೂಡ ಸೇರ್ಪಡೆ ಆಗುತ್ತೆ ಇದ್ರಲ್ಲಿ. ಹೌದು, ಖಂಡಿತ. ಹಾಗಾಗಿ ಚಿನ್ನದ ಬೆಲೆ ನಾವಿವಾಗ 8,000 ಅನ್ಕೊಂಡಿರ್ತೀವಿ, 9,000 ಅನ್ಕೊಂಡಿರ್ತೀವಿ. ಅದಕ್ಕೆ GST ಆಡ್ ಆಗಿ ಮೇಕಿಂಗ್ ಚಾರ್ಜಸ್ ಆಡ್ ಆದಾಗ ಇನ್ನ ದುಪ್ಪಟ್ಟಾಗತ್ತೆ. ಮೇಕಿಂಗ್ ಚಾರ್ಜಸ್ ಯಾಕೆ ಆಗ್ತಾರೆ ಅಂತ ಪ್ರಶ್ನೆ. ಅಲ್ಲ, ಮೇಕಿಂಗ್ ಚಾರ್ಜ್ ಮಾಡೋರಿಗೆ ನಾವು ಕೊಡ್ಲೇಬೇಕಲ್ಲಮ್ಮ. ನೀವು ಕೊಡಿ ನಿಮ್ ಕೈಯಿಂದ, ನಾವ್ಯಾಕೆ ಕೊಡೋಣ ಗ್ರಾಹಕರು? ಅದು ಹೇಗೆ ಕೊಡ್ಲಿಕ್ಕಾಗುತ್ತೆ? ಚಿನ್ನದ ಬೆಲೆ ಇವಾಗ ಇರೋದು ಗೌರ್ಮೆಂಟ್ ನಿಮ್ಗೆ ಹೇಗೆ ಹೇಳಿದ್ದಾರೆ ಅದೇ ಬೆಲೆನೇ ನಾವು ಕೊಡ್ಲಿಕ್ಕಾಗೋದು. ಇವಾಗ ಪ್ರತಿಯೊಂದು ಇವಾಗ ಇಷ್ಟು ಅಂತ ನಮ್ಗೆ ನಿತ್ಯ ಬರ್ತಾ ಇರುತ್ತೆ. ಅದರಿಂದ ನಮ್ಗೆ ಏನ್ ಜಾಸ್ತಿ ಬರುತ್ತಮ್ಮ? ಬಂದ್ರೆ ಒಂದು 10 ರೂಪೀಸ್ 20 ರೂಪೀಸ್ ಪರ್ ಗ್ರಾಮ್ ಬರ್ಬೋದು. ಅದೇ ಮಾಡೋರಿಗೆ ನಾವು ಕೊಡ್ಲೇಬೇಕಲ್ಲ. ಅಲ್ಲ, ಮಾಡ್ಸೋರು ನೀವಲ್ವಾ, ನಾವು ಕೊಂಡ್ಕೊಳ್ಳೋರು. ನಾವ್ಯಾಕೆ ನೀವು ಮಾಡಿಸ್ತೀರಾ ಒಡವೆ ಅನ್ಬಿಟ್ಟು ನಾವ್ಯಾಕೆ ಪೇ ಮಾಡ್ಬೇಕು ಅಂತ ನಾವು ಮಾಡ್ಸೋದಂದ್ರೆ ಮಾಡ್ಕೊಡೋರಿಗೆ ನಾವು ಕೊಡ್ಲೇಬೇಕಲ್ಲ. ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋ ನೀವು ಕೊಡ್ಬೇಕು ಅಂತ. ಅದು ಹೇಗೆ ಅಮ್ಮ? ಅದು ಯಾವ ಪ್ರಶ್ನೆ? ನನ್ನ ಪ್ರಶ್ನೆ ಅಲ್ಲ, ಅದು ಜನಸಾಮಾನ್ಯರು ಮಾಡುವಂತ ಪ್ರಶ್ನೆ ನಾನು ಮಾಡ್ತಾ ಇದ್ದೀನಿ. ಇಲ್ಲ, ಅದು ಮೇಕಿಂಗ್ ಚಾರ್ಜ್ ಅಂತ ಇವಾಗ ಒಂದು ಸ್ಯಾರಿ ತಗೊಳ್ತೀವಿ, ನಾವು ಬ್ಲೌಸ್ ತಗೊಳ್ತೀವಿ. ಸ್ಯಾರಿ ಅಂಗಡಿ ನಮ್ಗೆ ಬ್ಲೌಸ್ ಫ್ರೀಯಾಗಿ ಹೊಲ್ಕೊಡ್ತಾರ? ಅಲ್ಲ, ಅದು ಸ್ಯಾರಿ ಜೊತೆಲೇ ಇರುತ್ತಲ್ಲ ಬ್ಲೌಸ್. ಅಲ್ಲ, ಸ್ಯಾರಿ ಜೊತೆಲೆ ಇದು ಚಿನ್ನನೂ ಇರುತ್ತಲ್ಲ, ಮಾಡಿದಕ್ಕೆ ಮಾತ್ರ ನಾವು ಕೊಡೋದು. ರೈಟ್, ಓಕೆ. ಇನ್ನು ಗುರುಜಿ ಅವ್ರನ್ನ ನಾವು ಮಾತನಾಡ್ಸೋಣ.
ಗುರುಜಿ, ಚಿನ್ನ ಖರೀದಿ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ. ನನ್ನ ಹತ್ರ ಅಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡೋಷ್ಟು ಬಲ ನನ್ನ ಹತ್ರ ಇಲ್ಲ. ನಾನು ಗಾರೆ ಕೆಲಸನೋ ಅಥವಾ ಮನೆ ಕೆಲಸನೋ ಮಾಡ್ಕೊಂಡಿರ್ತೀನಿ. ಸೊ ನನಗೆ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಅಂಥವ್ರು ಏನು ಮಾಡಬೇಕು ಅಕ್ಷಯ ತೃತೀಯ ದಿನದಂದು ಅಂತ? ನನ್ನ ಜ್ಞಾನದ ಪ್ರಕಾರ, ನನಗೆ ತಿಳಿದಿರ್ತಕ್ಕಂಥ ಪ್ರಕಾರ, ಜಗತ್ತಲ್ಲಿ ಯಾರಿಗೆ ಏನೂ ಆಗಲ್ಲ ಅನ್ನೋದು ಜಗತ್ತಲ್ಲಿಲ್ಲ. ಮನಸ್ಸು ಮಾಡಿದ್ರೆ ಮಾಡ್ಬೋದು. ಆದರೂ ನೀವು ಪ್ರಶ್ನೆಯನ್ನು ಕೇಳಿರೋದ್ರಿಂದ, ಸೊ ಅವರ ನೀವು ಜನಗಳ ಪರವಾಗಿ ನೀವು ಇರೋದ್ರಿಂದ, ಸೊ ನೀವು ಅವ್ರ ಪರವಾಗಿ ಕನ್ಸರ್ನ್ ತೋರ್ತಾ ಇದ್ದೀರಿ, ಅವ್ರಿಗೆ ಆಗಲ್ಲ ಅಂದರೆ ಏನು ಮಾಡೋದು ಅಂತ. ಅವಾಗ ಏನು ಮಾಡ್ಬೋದು, ಲಕ್ಷ್ಮೀ ರೂಪವಾಗಿರತಕ್ಕಂಥ ಒಂದು ಹೂವನ್ನಾದರೂ ಖರೀದಿ ಮಾಡ್ಬೋದು. ಒಂದು ಲಕ್ಷ್ಮೀ ಕಮಲವನ್ನು ಮಾಡಿಕೊಂಡು ಅದನ್ನಿಟ್ಟು ಅವರು ಚಿನ್ನವನ್ನು ಇಡ್ಲಿಕ್ಕೆ ಆಗಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಳೆ ಚಿನ್ನವನ್ನೇ ಅದನ್ನು ತೊಳೆದು ನೀಟಾಗಿ ತೊಳೆದು ಶುದ್ಧೀಕರಣ ಮಾಡಿಕೊಂಡು ಅದರ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ಬೋದು. ಸೊ ಅಕ್ಷಯ ತೃತೀಯೆಯನ್ನು ನಾವು ಹೇಗೆ ಪೂಜೆ ಮಾಡಬೇಕು ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಾನು ತಗೊಳ್ಳಿಲ್ವಲ್ಲ ಅಂತ ನೀವೇನು ದುಃಖ ಪಡಬೇಕಾಗಿಲ್ಲ. ಈ ಅಕ್ಷಯ ತೃತೀಯೆಯನ್ನು ಪೂಜೆ ಮಾಡಿದ್ದೆ ಆದರೆ ಈ ವರ್ಷವೇ ನಿಮಗೆ ಇದು 100 ಪಟ್ಟು ತಗೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡ್ತಾನೆ ಅನ್ನೋದೇ. ಅಕ್ಷಯ ತೃತೀಯ ದಿನದಂದು ಚಿನ್ನದ ಜೊತೆಗೆ ಬೆಳ್ಳಿ ಖರೀದಿ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅನ್ನುವಂತಹ ಮಾತು. ಓಕೆ, ಹೌದು. ಯಾಕಂದರೆ ಲಕ್ಷ್ಮೀನಾರಾಯಣ ಅಂತ ಕರೀತಾರೆ. ಸೊ ಒಟ್ಟು ಒಂದು ಇವಾಗ ನಾವೇನಾದರೂ ಕೊಡಬೇಕಾದ್ರೆ ಒಂದು ಜೊತೆಲಿ ಏನಾದರೂ ಒಂದು ಕುಂಕುಮ ಕೊಡಬೇಕಾದ್ರೆ ಏನಾದರೂ ಜೊತೆಲಿ ಕೊಟ್ಟು ಹಾಗೇನೆ. ಸೊ ಎರಡೂ ತಗೊಂಡ್ರೆ ಶುಭ, ಬೆಳ್ಳಿ ಚಿನ್ನ ಎರಡೂ ತಗೊಂಡ್ರೆ ಶುಭ ಅನ್ನಂತೆ. ಚಿನ್ನ ಸಿಕ್ಕಿದ್ರೆ ಅಶುಭ, ಬೆಳ್ಳಿ ಸಿಕ್ಕಿದ್ರೆ ಶುಭ ಅಂತ ಕೇಳಿದ್ವಲ್ಲ. ಸೊ ಅದರಿಂದ ನಾವು ಒಂದನ್ನು ತಗೊಳ್ಬೇಕಾದ್ರೆ ಜೊತೆಗೆ ನೀವು ತಗೊಂಡ್ಲಿ ಅನುಕೂಲ ಇರೋರು, ಅನುಕೂಲ ಇಲ್ಲದೇ ಇದ್ದರೆ ಈ ಅಕ್ಷಯ ತೃತೀಯನ್ನು ಆಚರಣೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಲಿ. ನಾನು ಧರ್ಮಾರ್ಥವಾಗಿ ನಾನು ಈ ಅಕ್ಷಯ ತೃತೀಯನ್ನು ಮಾಡ್ತೀನಿ, ಮುಂದಿನ ವರ್ಷ ಅಷ್ಟೊತ್ತರ ನನ್ನ ಬಂಗಾರ ಬರಲಿ ಅಂತ ಪೂಜೆ ಮಾಡಿದ್ರೆ ಇದೇ ಲೈವಲ್ಲಿ ಇನ್ನೊಂದ್ಸರಿ ನಾವು ಅವ್ರ ಹತ್ರ ಲೈವಲ್ಲಿ ಏನು ಮಾಡೋಣ ಅಂದರೆ ಒಂದು ಮಣ್ಣಿನ ಮಡಕೆ ತಗೋಬೇಕು. ಅದನ್ನ ಪೂಜೆ ಮಾಡೋದು ಯಾವಾಗ, ಅಕ್ಷಯ ತೃತೀಯ ಯಾವಾಗ ಮಾಡಬೇಕು ಅಂತ ಪಂಚಾಂಗ ನೋಡೋಂಥ ಅವಶ್ಯಕತೆ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಥವಾ ಪ್ರದೋಷ ಕಾಲ ಸಂಜೆ ಮಾಡ್ಬೋದು, ಬೆಳಗ್ಗೆ ಅಮ್ಮನವ್ರ ಮನೇಲಿ ಪೂಜೆ ಮಾಡ್ಕೋಬೋದು. ಖರೀದಿ ಯಾವಾಗಾದ್ರೂ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಸಂಜೆ ಮಾಡುವಾಗ ಒಂದು ಮಣ್ಣಿನ ಮಡಿಕೆ ತಗೋಬೇಕು. ಮಣ್ಣಿನ ಮಡಿಕೆ ತಗೊಂಡು ಆ ಮಣ್ಣಿನ ಮಡಿಕೆಯಲ್ಲಿ ಮನೆಯಲ್ಲಿ ಚಿನ್ನ ಬಂಗಾರ ಇದ್ದರೆ ಅಥವಾ ನವಧಾನ್ಯಗಳನ್ನ ಅದರಲ್ಲಿ ಹಾಕಬೇಕು. ಆಮೇಲೆ ದ್ರಾಕ್ಷಿ, ಖರ್ಜೂರ, ಏಲಕ್ಕಿ, ಲವಂಗ, ಅದನ್ನು ಧಾನ್ಯಗಳನ್ನು ಅದರಲ್ಲಿ ಹಾಕಿ ಒಂದು ಪುಷ್ಪವನ್ನು, ಕೆಂಪು ಪುಷ್ಪವನ್ನು ಹಾಕಿ ಆ ಕೆಂಪು ಬಟ್ಟೆಯನ್ನು ಅದರಲ್ಲಿ ಮುಚ್ಚಬೇಕು. ಆ ಮಡಿಕೆಯನ್ನು ಬಾಯಿ ಕಟ್ಟಬೇಕು. ಅದು ನಿಧಿ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ಮುಚ್ಚಿ ಒಂದು ಸ್ವಸ್ತಿಕ, ಒಂದು ಶ್ರೀಂ ಬರಿಬೇಕು, ಒಂದು ಶ್ರೀಯ ಬರಿಬೇಕು, ಒಂದು ಸ್ವಸ್ತಿಕ ಬರಿಬೇಕು. ಬರೆದ್ಬಿಟ್ಟು ಸಾಧ್ಯವಾದರೆ ಒಂದು ಕೆಂಪು ಬಣ್ಣದಲ್ಲಿ ಅಷ್ಟದಳವನ್ನು, 8 ದಳವನ್ನು ಬರೆದು ಅದರ ಮೇಲೆ ಮಡಿಕೆಯನ್ನಿಟ್ಟು ನಮಗೆ ಗೊತ್ತಿರತಕ್ಕಂಥ ಓಂ ಮಂತ್ರವನ್ನಾಗಲಿ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿ 108 ಸಾರಿ ಹೇಳಿ ಅಮ್ಮನವರಿಗೆ ಕುಂಕುಮಾರ್ಚನೆ ಆಗ್ಬೋದು ಅಥವಾ ಪುಷ್ಪಾರ್ಚನೆ ಮಾಡಿದ್ರೆ ಇಷ್ಟೇ ಸಾಕು, ಸಿಂಪಲ್ಲು. ಮುಂದಿನ ದಿನಗಳಲ್ಲಿ ನಿಂಬಾಯಲ್ಲಿ ಹೇಳ್ತೀರಿ ಪ್ರತಿದಿನ ಮಾಡ್ಬೇಕಾ, ಅವತ್ತಿನ ದಿನ ಅವತ್ತು ಅಕ್ಷಯ ತೃತೀಯ ದಿನ ಮಾಡಿ ಅದನ್ನ ಯಾವಾಗ ತೆಗಿಯೋದು? ನಾವು ನಿಧಿ ಪೂಜೆ ಅಂತ ಕರಿತೀವಿ. ಅಕ್ಷಯ ತೃತೀಯ ನಿಧಿ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡಾದ ಮೇಲೆ ಅವತ್ತೇ ಸಾಧ್ಯ ಆದರೆ ಒಂದು 4-5 ಜನಕ್ಕೆ ಅಷ್ಟ ಕುಂಕುಮ ಕೊಡಲಿ. ಅಷ್ಟ ಕುಂಕುಮ ಕೊಡೋಕೆ ಅವತ್ತು ಸಾಧ್ಯ ಆಗಲಿಲ್ಲ, ಅವ್ರಿಗೆ ಬ್ಯುಸಿ ಇದ್ರು ಅಂದರೆ ಮಾರನೇ ದಿನ ಎದ್ದು ಮತ್ತೆ ಅದಕ್ಕೆ ಪುನಃ ಉತ್ತರಾಂಗ ಅಂದರೆ ಇನ್ನೊಂದ್ಸರಿ ಮಂಗಳಾರತಿಯನ್ನು ಮಾಡಿ ಅದಕ್ಕೆ ಆ ಬಾಯನ್ನು ಬಿಚ್ಚಿ ನಮಸ್ಕಾರವನ್ನು ಮಾಡಿ ಸಾಧ್ಯ ಆದರೆ ಅಲ್ಲಿ ಅಕ್ಕಪಕ್ಕ ಹಸುಗಾದರೂ ಕೊಡ್ಬೋದು ಅಥವಾ ಯಾರಿಗಾದ್ರೂ ದಾನ ಆದರೂ ಮಾಡ್ಬೋದು. ಅದರಲ್ಲಿರತಕ್ಕಂಥ ಧಾನ್ಯ. ಓಕೆ ಗುರುಜಿ, ಇಷ್ಟೊತ್ತು ಇದ್ದು ನಮ್ಮ ಕಾರ್ಯಕ್ರಮದಲ್ಲಿ ಚಿನ್ನದ ವ್ಯಾಪಾರಿಗಳು ಕೂಡ ಮಾತನಾಡಿದ್ರು, ಮತ್ತು ಆರ್ಥಿಕ ತಜ್ಞರು ಕೂಡ ಏನು ಶೇರ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಜ್ಯೋತಿಷಿಗಳು ಕೂಡ ಪೂಜಾ ವಿಧಿವಿಧಾನ, ಅದರ ಜೊತೆಗೆ ಅವತ್ತಿನ ದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಪೂಜೆ ಮಾಡುವಂತಹ ವಿಧಾನ, ಮತ್ತು ಯಾಕೆ ಪೂಜೆ ಮಾಡಬೇಕು, ನಮ್ಮ ಕೈಲಿ ಸೈಸನ್ಯ ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮ ಮೂವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಕೊನೆಯದಾಗಿ ನಾನು ಏನು ಹೇಳೋದಾದರೆ, ಅಕ್ಷಯ ತೃತೀಯ ಅಂದರೆ ಸಂಪತ್ತು ಅಂತಾಯಿತು. ಮತ್ತು ನಮ್ಮ ಜೀವನದ ಮಾನವೀಯತೆ ಮೌಲ್ಯಗಳಿದೆಯಲ್ಲ, ಸದ್ಬುದ್ಧಿ, ಸದ್ಗುಣಗಳು, ಇದೆಲ್ಲರಿಗೂ ಅಕ್ಷಯವಾಗಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಅಕ್ಷಯ ತೃತೀಯ ದಿನದಂದು ನಾವು ಏನನ್ನೂ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ, ಬ್ರಾಹ್ಮಣಿ ಮುಹೂರ್ತದಲ್ಲಿ ವಿಶೇಷವಾಗಿ ಆಕೆಗೆ ಪೂಜೆ ಮಾಡಿ ಒಂದು ಹೂವನ್ನು ಕೂಡ ಸಮರ್ಪಣೆ ಮಾಡಿದ್ರೂ ಕೂಡ ನಮಗೆ ಅಕ್ಷಯ ಆಗತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದರಂತೆಯೇ ಈ ಅಕ್ಷಯ ತೃತೀಯ ದಿನದಂದು ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಕೂಡ ಭಾವಿಸ್ತಾ ಈ ಒಂದು ಗೋಲ್ಡನ್ ಟೈಮ್ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ